अयो अयो ಎಲ್ಲ ಐತಿದ್ರಿ ಎಲ್ಲಿ कहाँ जा रहे हो भाई सर्विस बताना मेरा फोन डेड हो गया ನೀವೆಲ್ಲ ಎಲ್ಲ ಐತಿದ್ರಿ ನಾವು SIC ಸರ್ವಿಸ್ ಸೆಂಟರ್ಗೆ ಸರ್ ಮೊಬೈಲ್ ರಿಪೇರಿ ಟ್ರೈನಿಂಗ್ ಕಲಿಯಕ್ಕೆ ಎಲ್ಲ ರೋಲ್ಗೆ ಹೋಗ್ತಾ ಇದ್ದೀರಾ ಏನಾಯ್ತು ಅಂತದಲ್ಲಿ ಅಷ್ಟೇ ಸರ್ ಇರೋದಲ್ಲಿ 15 ಸೀಟ್ ಆದ್ಮೇಲೆ ಮತ್ತೆ ನಿಮ್ಗೆ ಅಡ್ಮಿಷನ್ ಇರಲ್ಲ ಬಂದು ಮಿಸ್ ಮಾಡ್ಕೊಂಡಿದ್ದೀನಿ ಈಗ ಹೋಗು ಅರ್ಜೆಂಟ್ ಅಡ್ಮಿಷನ್ ಆಗ್ಬೇಕು ಇವಾಗ कहाँ से आ रहे हो भाई मैं राजस्थान से आ रहा हूँ ಅಣ್ಣ ನೀವು ನಾವು ತುಮಕೂರು ಶಿರಾ ಬಾಯ್ಲಿಗುರು ಏನೋ ನಡೀತದೆ SIT ಲಿ ಬೇಗ ನಾವು ಅಲ್ಲೇ ಹೋಗೋದು ಬಾಗುರು ಗುರು ಎಲ್ಲ ಬಿದ್ದಂಬಿಳೆ ಓಡಾಯ್ತಾರೆ ಒಳಗಡೆಗೆ ಅದು ಏನಾಯ್ತದೆ ನೋಡುವ ಅಂತ ಅವ್ರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಇಂದ ಶಶಿಕಾಂತ್ ಅಂತ ಓಕೆ ಸರ್ ಈಗ ಬರೋವಾಗ ಹುಡುಗರು ತುಂಬ ಕ್ರೌಡಲ್ಲಿ ಓಡ್ ಬರ್ತಾ ಇದ್ರು ಏನು ಸರ್ ಇದು ಏನು ಇನ್ಸ್ಟಿಟ್ಯೂಟ್ ಏನು ಪ್ಲೇಸ್ ಇದು ಸರ್ ನಮ್ಮದು SIT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಓಕೆ ಲಾಸ್ಟ್ 3 ಇಯರ್ಸಿಂದ ಇಲ್ಲಿ SP ರೋಡಲ್ಲಿ ನಾವು ಸ್ಟಾರ್ಟ್ ಮಾಡಿ ಓಕೆ ಓಕೆ ಸೊ ಇಲ್ಲಿ ನಾವು ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಪ್ಲಸ್ ಮೊಬೈಲ್ ರಿಪೇರಿಂಗ್ ಎರಡೂ ಮಾಡ್ತೀವಿ ನಮ್ಮ ಹತ್ರ ಮೊಬೈಲ್ ರಿಪೇರಿಂಗ್ ಸ್ಟಾಪ್ ಇದೆ ಓಕೆ ಪ್ಲಸ್ ನಾವು ರಿಪೇರಿಂಗ್ ಮಾಡೋದನ್ನ ಹೇಳ್ಕೊಡ್ತೀವಿ ಅದರಲ್ಲಿ ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಓಕೆ ಅಂದರೆ ಸರ್ ಇವಾಗ ಕ್ಲಾಸಿಗೆ ಸೇರ್ಕೊಳ್ಳುವಂಥವ್ರಿಗೆ ಮೊಬೈಲ್ ರಿಪೇರ್ ಟ್ರೈನಿಂಗ್ ಫಸ್ಟ್ ಏನಾದ್ರು ಗೊತ್ತಿರಬೇಕಾ ಇಲ್ಲ ಏನೂ ಗೊತ್ತಿಲ್ಲದೆ ಇರುವಂಥವ್ರು ಏನು ಆ ಥರ ಏನು ರಿಕ್ವೈರ್ಮೆಂಟ್ ಏನಿಲ್ಲ ಓಕೆ ಬೇಸಿಕ್ ಏನೂ ಗೊತ್ತಿಲ್ಲ ಅಂದ್ರೂ ಜಾಯಿನ್ ಆಗ್ಬೋದು ಮಿನಿಮಮ್ ಸ್ವಲ್ಪ ಕ್ವಾಲಿಫಿಕೇಶನ್ ಬೇಕು ಅಂದರೆ ಒಂದು 10th ಆದರೂ ಓದಿರಬೇಕು ಅಂದರೆ ಇಂಗ್ಲೀಷ್ ಓದಕ್ಕೆ ಬರೆಯೋಕ್ಕೆ ಬಂದರೆ ಸಾಕು 10th ಅಂದರೆ 10th ಬೇಕು ಅಂತೇನಿಲ್ಲ ಅವರು 5th ಕ್ಲಾಸ್ ಓದಿದ್ರು ಓಕೆ 5th ಕ್ಲಾಸ್ ಮುಗಿಸಿದ್ರು ಓದಕ್ಕೆ ಬರೆಯೋಕ್ಕೆ ಬಂದರೆ ಸಾಕು ಕನ್ನಡ ಬಂದರೂ ಸಾಕು ಇಂಗ್ಲೀಷ್ ಬಂದರೂ ಓಕೆ ಅವ್ರು ಬೇರೆ ಲ್ಯಾಂಗ್ವೇಜಲ್ಲಿ ಹಿಂದಿ ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ಬರೆಯೋಕ್ಕೆ ಓದೋಕ್ಕೆ ಬರಬೇಕಷ್ಟೇ ಅಂದರೆ ಮಲ್ಟಿ ಲ್ಯಾಂಗ್ವೇಜು ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ನಾವು ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಕಲಿಬೇಕು ಅನ್ನೋದಿರಬೇಕು ಬೇಸಿಕ್ ನೀಡಬೇಕಾಗಿರುವಂಥದ್ದು ಅಷ್ಟೇ ಸ್ನೇಹಿತರೆ ಯಾಕಂದರೆ ನೋಡಿ ಮೊಬೈಲ್ ರಿಪೇರಿಂಗ್ ಅಂದರೆ ಈಗ ಸುಮ್ಮನೆ ರ್ಯಾಂಡಮ್ಲಿ ಕೆಲಸ ಮಾಡೋದಲ್ಲ ಇದು ಬ್ಲೈಂಡ್ ಆಗಿ ಕೆಲಸ ಮಾಡೋದಲ್ಲ ಎವ್ರಿ ಲೈನ್ ಬಗ್ಗೆ ತಿಳ್ಕೊಂಡು ಕೆಲಸ ಮಾಡಬೇಕು ಅಂದರೆ ಇಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಕೆಲವೊಂದು ನಂಬರ್ಸ್ ಇರುತ್ತೆ ಓಕೆ ನಂಬರ್ನ ಯಾವ ಥರ ರೀಡ್ ಮಾಡಬೇಕು ಓಕೆ ಒಂದು ಮೊಬೈಲ್ ಹಾಳಾಗಿದೆ ಅದ್ರ ರೀಡಿಂಗ್ಸ್ ಯಾವ ಥರ ತೊಗೋಬೇಕು ಅಟ್ಲೀಸ್ಟ್ ಅವರಿಗೆ ಮಲ್ಟಿಮೀಟ್ರಲ್ಲಿ ಬಂದಿರೋ ರೀಡಿಂಗ್ ಆದರೂ ಓದಕ್ಕೆ ಬರಬೇಕು ಅಂದರೆ ಲೈಕ್ 300 400 ಈಗ ನಂಬರ್ ನಾಲೆಜ್ ಇಲ್ಲ ಅಂದರೆ ಅವರಿಗೆ ಹೇಳ್ಕೊಡೋದು ಕಷ್ಟ ಓಕೆ ಅಂದರೆ ತುಂಬ ಬೇಸಿಕ್ ರಿಕ್ವೈರ್ಮೆಂಟ್ ಇರುವಂಥದ್ದು ಸರ್ ಅಂದರೆ 3 ಇಯರ್ಸ್ ಅಂತ ಹೇಳಿದ್ರಿ ನೀವು ಯೂಶಲಿ ನಾನು ಬೆಂಗಳೂರಲ್ಲೇ ಇದ್ದೀನಿ ತುಂಬ ವರ್ಷಗಳಿಂದ ಅಂದರೆ ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ಕೇಳಿಲ್ಲ ನಾನು ಸಾಮಾನ್ಯವಾಗಿ ಈಗ ತುಂಬ ಇನ್ಸ್ಟಿಟ್ಯೂಟ್ಗಳು ಇವಾಗ 1 ವೀಕ್ ಅಂತ ಹೇಳ್ತಾರೆ 5 ಡೇಸ್ ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ತಾರೆ ನಿಮ್ದು ಯಾವ ರೀತಿ ಸರ್ ನಿಮ್ಮದು ಕೋರ್ಸ್ ಸ್ಟ್ರಕ್ಚರ್ ಸರ್ ನಮ್ಮದು ಕೋರ್ಸ್ ಸ್ಟ್ರಕ್ಚರ್ ಬಂದು ಬೇಸಿಕ್ ನಾಲೆಜ್ ಏನೂ ಇಲ್ಲ ಜೀರೋ ಎಕ್ಸ್ಪೀರಿಯನ್ಸ್ ಓಕೆ ಜೀರೋ ಎಕ್ಸ್ಪೀರಿಯನ್ಸ್ ಇರೋ ಸ್ಟೂಡೆಂಟ್ಸ್ಗೆ ನಾವು 1 ಮಂತ್ ಟ್ರೈನಿಂಗ್ ಕೊಡ್ತೀವಿ ಓಕೆ 1 ಮಂತ್ ಟ್ರೈನಿಂಗಲ್ಲಿ ಓಕೆ ಅದರಲ್ಲಿ ಅವ್ರಿಗೆ ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಟ್ರೈನಿಂಗ್ ಇರುತ್ತೆ ಮತ್ತು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು ಬಂದರೆ ಅವರಿಗೆ 1 ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ಓಕೆ ನಾನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಏನಾದರೂ ಇಲ್ಲಿ ಜಾಯಿನ್ ಆಗಕ್ಕೆ ಬಂದರೆ ಅವರಿಗೆ ಮಿನಿಮಮ್ 2 ಮಂತ್ಸ್ ಟೈಮ್ ಬೇಕು ಮಿನಿಮಮ್ 2 ಮಂತ್ ಓಕೆ ಹಿಂಗೆ 2 ಮಂತ್ಸಲ್ಲಿ ಕಲಿಯೋಕ್ಕಾಗಲಿಲ್ಲ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅವಾಗ ನೋ ಪ್ರಾಬ್ಲಮ್ ಬರ್ಬೋದು ಓಕೆ ಅಂದರೆ ಸ್ನೇಹಿತರೆ ಇಲ್ಲಿ ಯೂಶಲಿ ನಾವು ನೋಡುವಂಥದ್ದು ಏನು ಅಂತಂದರೆ 1 ವಾರ ಇರ್ಬೋದು 15 ದಿನ ಇರ್ಬೋದು ಈ ಥರ ಕ್ರ್ಯಾಶ್ ಕೋರ್ಸ್ಗಳಿರುತ್ತೆ ಬಟ್ ಈ ರೀತಿ ರಿಪೇರು ಇದೆಲ್ಲ ಬತ್ತು ಅಂತೇಳಿ ಸ್ವಲ್ಪ ಡೆಪ್ತಾಗೆ ನಾಲೆಡ್ಜ್ ಬೇಕಾಗುತ್ತೆ ಸೊ ಸರ್ ಹೇಳ್ತಾ ಇರೋದು ಮಿನಿಮಮ್ 2 ಮಂತ್ಸ್ ಬೇಕಾಗುತ್ತೆ 0 ಇಂದ ಬಂದು ಕಲಿತೀನಿ ಅನ್ನೋರಿಗೆ ಸ್ವಲ್ಪ ಕಲೀಲಿಲ್ಲ ಒಂಚೂರು ಲ್ಯಾಗ್ ಇತ್ತು ಕಲಿಯೋಕೆ ಇನ್ನೊಂಚೂರು ಟೈಮ್ ಬೇಕು ಅಂತಂದರೆ ಅದಕ್ಕೂ ಸಪೋರ್ಟ್ ಇರುತ್ತೆ ಅಂದ್ಬಿಟ್ಟು ಹೇಳ್ತಿರೋದು ಸರ್ ಇಲ್ಲಿ ಮಿನಿಮಮ್ ಸೀಟು ಎಷ್ಟು ಇದು ಮಾಡೋದು ಸರ್ ನಮ್ಮ ಹತ್ರ 15 ಸೆಟಪ್ಸ್ ಇದೆ ಓಕೆ ಅದರಲ್ಲಿ ನಾವು 13 to 14 ಅಡ್ಮಿಷನ್ ಕೊಡ್ತೀವಿ 1 ಸೆಟಪ್ ಮಾತ್ರ ಫ್ರೀ ಬಿಡ್ತೀವಿ ಯಾಕಂದರೆ ಈಗ ಹೇಳಿದ್ನಲ್ಲ ಯಾರಾದರೂ ಹಳೆ ಸ್ಟೂಡೆಂಟ್ಸು ಅವ್ರಿಗೆ ಏನಾದರೂ ಡೌಟ್ ಇದೆ ಅಥವಾ ಅವ್ರ ಹತ್ರ ಒಂದು ಫೋನ್ ರಿಪೇರ್ ಆಗ್ತಾ ಇಲ್ಲ ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡಿದ್ದಾರೆ ಅವ್ರಿಗೆ ಡಯಾಗ್ನೋಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಆ ಫೋನ್ ತೊಗೊಂಡು ಇಲ್ಲೇ ಬನ್ನಿ ಅಂತ ಹೇಳ್ತೀವಿ ನಮ್ಮ ಅಂಡರ್ ಗೈಡೆನ್ಸಲ್ಲಿ ನೀವು ಟ್ರೇಸಿಂಗ್ ಮಾಡಿ ತೋರಿಸಿ ನಾವು ಇದ್ದೀವಿ ಅಂತ ಓಕೆ ಅವರು ಎಲ್ಲಿ ಫಾಲ್ಟ್ ಮಾಡ್ತಾ ಇದ್ದಾರೆ ಅವ್ರು ಪ್ರಾಪರ್ ಅವರು ಚೆಕಿಂಗ್ ಮೆಥಡ್ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅದು ಅವ್ರಿಗೋಸ್ಕರ ಒಂದು ಸೆಟಪ್ ಫ್ರೀ ಬಿಟ್ಟಿರ್ತೀವಿ ಅಂದರೆ ಸ್ನೇಹಿತರು ಅವ್ರು ಹೇಳ್ತಾ ಇರುವಂಥದ್ದು ಆಲ್ರೆಡಿ ಕಲಿತು ಹೋಗಿರುವಂಥ ಸ್ಟೂಡೆಂಟ್ಗೂ ಕೂಡ ಏನಾದ್ರು ಡೌಟ್ ಇತ್ತು ಮತ್ತು ಏನೋ ಪ್ರಾಕ್ಟೀಸ್ಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಬಂದು ಇದು ಮಾಡೋದಕ್ಕೆ ಅಂತಲೇ ಒಂದು ಸೆಟಪ್ ಅವ್ರಿಗೆ ಅಂತಲೇ ಇಟ್ಟಿದ್ದಾರೆ ಓಲ್ಡ್ ಸ್ಟೂಡೆಂಟ್ಸ್ಗೆ ಅಂದ್ಬಿಟ್ಟು ಸರ್ ನಿಮ್ಮದು ಬ್ಯಾಚ್ ಟು ಬ್ಯಾಚ್ ಏನು ಗ್ಯಾಪ್ ಇರುತ್ತೆ ಸರ್ ಬ್ಯಾಚ್ ಟು ಬ್ಯಾಚ್ ನೋಡಿ ಸರ್ 15 ಡೇಸ್ ಒಂದು ವೀಕ್ ಗ್ಯಾಪ್ ತೊಗೋತೀವಿ ಅಂದರೆ 1 ಬ್ಯಾಚ್ ಕಂಪ್ಲೀಟ್ ಆದಮೇಲೆ 1 ವೀಕ್ ಗ್ಯಾಪ್ ತೊಗೋತೀವಿ ಓಕೆ 1 ವೀಕ್ ಗ್ಯಾಪ್ ತೊಗೊಂಡು ಮತ್ತೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ ಓಕೆ ಸರ್ ಇವಾಗ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಇವಾಗ PG ವ್ಯವಸ್ಥೆ ಇರ್ಬೋದು ಉಳ್ಕೊಳ್ಳೋದಕ್ಕೆ ಊಟದ ವ್ಯವಸ್ಥೆ ಇದೆಲ್ಲ ಕೊಡ್ತೀವಿ ಅಂತಾರೆ ನಿಮ್ಮಲ್ಲಿ ಆ ಥರ ಎಲ್ಲ ಸರ್ ಏನಂದರೆ ಅವರು ಅದೇ ಬ್ಲೆಂಡರ್ ಓಕೆ ಈಗ ಯೂಶಲಿ ಈ ಲೈನ್ಗೆ ಎಂಟ್ರಿ ಕೊಡೋರು ಅವ್ರಿಗೆ ಏನಂದರೆ ಇದ್ರ ಬಗ್ಗೆ ಗೊತ್ತಿರಲ್ಲ ಓಕೆ ಹಾಸ್ಟೆಲ್ ಫ್ರೀ ಊಟ ಫ್ರೀ ಈ ಥರ ಏನಂದರೆ
ಮೋಸಕ್ಕೆ ಅದು ಬೀಳ್ತಾರೆ, ಅವರು ಬಲೆಗೆ ಬೀಳ್ತಾರೆ. ಅದು ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅದು. ಓಕೆ ಅದನ್ನು ಅಂದ್ರೆ ಅಕಾಮಿಡೇಷನ್ ಇರ್ಬೋದು, ಫುಡ್ ಇರ್ಬೋದು, ಎಲ್ಲ ಫೀಸ್ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ. ಓಕೆ ಅದು ಕೂಡ ಒಂದು ಬಿಸ್ನೆಸ್ ತರ ಇದು ಮಾಡ್ತಿದ್ದಾರೆ. ಅಂದ್ರೆ ಸರ್ ಆ ತರ ಇದ್ದಾಗ ತುಂಬಾ ದೂರದಿಂದ ಬರುವಂತವ್ರು ಪ್ರಾಬ್ಲಮ್ ಆಗಲ್ವಾ? ಇಲ್ಲ ಇದಾರ ಆ ತರ ತುಂಬಾ ದೂರದಿಂದ ಬರೋ ಸ್ಟೂಡೆಂಟ್ಸ್ ಇದ್ದಾರೆ. ನಿಮ್ಗೆ ನಾನು ಈಗ ಇಲ್ಲಿ ಆಲ್ರೆಡಿ ಬಂದು PG ಉಳ್ಕೊಂಡು ಕಲಿಯೋರು ಇದ್ದಾರೆ ನೋಡಿ. ನೇಪಾಳಿಂದ ಬಂದಿದ್ದಾರೆ, ಓಕೆ, ಪಶ್ಚಿಮ ಬಂಗಾಳದಿಂದ ಇದ್ದಾರೆ. ಮೊನ್ನೆನೆ ಒಬ್ಬ ಪಶ್ಚಿಮ ಬಂಗಾಳದವ್ನು ಮತ್ತೆ ಇನ್ನೊಬ್ಬ ಅಡ್ಮಿಷನ್ ಮಾಡಿದ್ದಾನೆ. ಅವರೆಲ್ಲ ಇಲ್ಲಿ PG ಅಥವಾ ಅವ್ರು ಯಾವ್ದಾದ್ರು ರಿಲೇಟಿವ್ಸ್ ಇದ್ರೆ ಅವ್ರ ಮನೆಯಲ್ಲಿ ಉಳ್ಕೊಂಡು ಬರೋ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಅಷ್ಟು ದೂರದಿಂದ ಬರುವಂತದ್ದು ಸರ್ ಏನ್ ಕಾಂಟ್ಯಾಕ್ಟ್ ಮೇಲೆ ಬರುವಂತದ್ದು ಸರ್? ಈಗ ನಮ್ದು ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಒಂದು 15 ಮೆಂಬರ್ಸ್ ನನ್ನ ಹತ್ರ ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ. ಅಂದ್ರೆ ಆಲ್ರೆಡಿ ಇಲ್ಲಿ ಬಂದು ಟ್ರೈನ್ ಆಗಿ ನಿಮ್ಮ ಹತ್ರ ಹೋಗಿರುವಂತವ್ರು ಮೌತ್ ಟು ಮೌತ್ ರೆಫರ್, ಅವರೇ ನಿಮ್ಗೆ ರೆಫರ್ ಮಾಡಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಅಷ್ಟು ದೂರದಿಂದ ಇಲ್ಲಿ ಬರುವಂತವ್ರು. ಸ್ನೇಹಿತರೆ ನೋಡಿ, ಇವಾಗ ಏನಾಗುತ್ತೆ ಅಂತಂದ್ರೆ ಬೆಂಗಳೂರಲ್ಲಿ ಇಲ್ಲಿ ಲೋಕಾಲಿಟಿಲೇ ನಾವು ಕಲಿತೀವಿ ಅಂತಂದಾಗ ಡೌಟ್ ಇರುತ್ತೆ ಯಾವ ರೀತಿನೋ ಏನೋ ಅನ್ನೋದರಲ್ಲಿ. ಸೊ ಅಷ್ಟು ದೂರದಿಂದ ಬರ್ತಾ ಇದ್ದಾರೆ, ಇಲ್ಲಿ ಉಳ್ಕೊಂಡು ವ್ಯವಸ್ಥೆ ಅವರೇ ಇದು ಮಾಡ್ಕೊಂಡು ಕಲಿತಾ ಇದ್ದಾರೆ ಅಂತಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವ ರೀತಿ ಇದೆ ಅನ್ನೋದು ನಿಮಗೆ ತಿಳ್ಕೊಬೇಕು. ಅದನ್ನು ಏನಂದ್ರೆ ಅವರು ಆಲ್ರೆಡಿ ಮತ್ತೆ ಬೇರೆ ಎರಡೆರಡು ಮೂರು ಕಡೆ ಇನ್ಸ್ಟಿಟ್ಯೂಟ್ಗೆ ಹೋಗಿ ಬಂದಿರೋರೇ ಬರ್ತಾರೆ. ರಿಪೀಟ್ ಸ್ಟೂಡೆಂಟ್ ಬೇರೆ ಕಡೆ ಹೋಗಿ ಟ್ರೈನ್ ಅಪ್ ಆಗಿ ದುಡ್ಡು ವೇಸ್ಟ್ 20 days ಹೋಗಿ 20 days ಅಲ್ಲಿ 15 days ಅಲ್ಲಿ ಆ ಥರ ಮ್ಯಾಜಿಕ್ ನೋಡಿ ಇಲ್ಲಿ ಬರ್ತಾರೆ ಅವರು. ಅರೆ ಸರ್ ಲಾಜಿಕಲ್ ಇವಾಗ ಮಾತಾಡೋದಾರೆ ನಾನು 1 week 20 days ಕಲಿಯೋಕೆ ಪಾಸಿಬಲ್ ಇದೆಯಾ ಸರ್? ಆ ಟೀಚರ್ ಕೈಲಿ ಒಂದು ಫೋನ್ ನಿಮ್ದು ಕೊಡಿ, ಓಕೆ, ನಮ್ಮ ಮುಂದೆ ಲೈವ್ ಅಲ್ಲಿ ರಿಪೇರ್ ಮಾಡಿ ತೋರಿಸಿ, ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿ. ಓಕೆ, ಏನಂದರೆ ರಿಪೇರಿಂಗ್ ಇಲ್ಲಿ ನಾನು ಕ್ಲಾಸ್ ಮಾಡ್ತೀನಿ. ಕ್ಲಾಸ್ ಮಾಡಿ ಯಾರು ನನ್ನ ಹತ್ರ ಟ್ರೈನಿಂಗ್ ಬರ್ತಾ ಇದ್ದಾರೆ ಆಲ್ರೆಡಿ ಶಾಪ್ ಇರೋರಿಗೆ ಅವ್ರ ಫೋನ್ಸ್ ತೊಗೊಂಡು ಬರೋಕ್ಕೆ ಹೇಳ್ತೀನಿ. ಓಕೆ, ಅವ್ರ ಫೋನಲ್ಲಿನೇ ನಾನು ರಿಪೇರ್ ಮಾಡಿ ತೋರಿಸ್ತೀನಿ. ಅಂದರೆ ಪ್ರತಿಯೊಂದು ಪಾಯಿಂಟ್ನು ಯಾವ ಥರ ಡಯಾಗ್ನೋಸ್ ಮಾಡಬೇಕು. ಒಂದು ಫೋನು ನೆಟ್ವರ್ಕ್ ಬರ್ತಾ ಇಲ್ಲ, ಏನೇನು ಪ್ರಾಬ್ಲಮ್ ಇರ್ಬೋದು ನೆಟ್ವರ್ಕ್ ಸೆಕ್ಷನಲ್ಲಿ, ಅಂದರೆ ಏನು ರೀಸನ್ ಇರ್ಬೋದು, ಪಾಸಿಬಿಲಿಟೀಸ್ ಏನಿದೆ ಇದರಲ್ಲಿ ರಿಪೇರ್ ಆಗೋಕ್ಕೆ ಏನು ಪಾಸಿಬಿಲಿಟೀಸ್ ಇದೆ, ಪ್ರಾಬ್ಲಮ್ ಬರೋಕ್ಕೆ ಏನು ಪಾಸಿಬಿಲಿಟೀಸ್. ಅಂದರೆ ನೀವು ಹೇಳ್ತಾ ಇರೋದು ಬೇರೆ ಇನ್ಸ್ಟಿಟ್ಯೂಟ್ಗಳು ಕ್ರ್ಯಾಶ್ ಕೋರ್ಸ್ ಮಾಡುವಂಥವ್ರು ಅವ್ರದೇ ಫೋನ್ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಅಂತ ಅವರೇ ಹೇಳ್ತಾರೆ. ಸೊ ಅವರೇ ರಿಪೇರ್ ಮಾಡೋ ಥರ ಇದು ಮಾಡ್ಬಿಟ್ಟು, ಅಂದರೆ ಈ ಯೂಶಲಿ ಡ್ರೈವಿಂಗ್ ಸ್ಕೂಲಲ್ಲಿ ಆಗುತ್ತೆ ಈ ರೀತಿ. ಆ ಇನ್ಸ್ಟ್ರಕ್ಟರ್ ಹತ್ರನೂ ಕ್ಲಚ್ ಮತ್ತೆ ಬ್ರೇಕ್ದು ಕಂಟ್ರೋಲ್ ಇರುತ್ತೆ. ಸೊ ಅಲ್ಲಿ ಕಲಿಯೋವಾಗ ಫುಲ್ ಕಾನ್ಫಿಡೆನ್ಸ್ ಕಲ್ತ್ಬಿಟ್ಟೆ ಅನ್ನೋ ಥರದಲ್ಲಿ. ಬಟ್ ನೀವು ಇಂಡಿವಿಜುವಲ್ ಆಗಿ ಹೋಗಿ ಡ್ರೈವರ್ ಸೀಟಲ್ಲಿ ಕುತ್ಕೊಂಡು ನೀವು ಯಾರೋ ಜೊತೆಯಲ್ಲಿ ಇನ್ಸ್ಟ್ರಕ್ಟ್ ಮಾಡೋರು ಇಲ್ಲ ಅಂದಾಗಲೇ ನಿಮ್ಗೆ ಗೊತ್ತಾಗೋದು ಏನು ಕಲ್ತಿದ್ದೀವಿ ಅನ್ನೋದು. ಆ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ನೀವು. ಈಗ ನನ್ನ ಹತ್ರ ಸ್ಟೂಡೆಂಟ್ಸ್ ಇದ್ದಾರೆ, ಓಕೆ, ಅವ್ರ ಹತ್ರ ನೀವು ರಿವ್ಯೂ ತಗೊಳ್ಳಿ, ನನ್ನ ಟ್ರೈನಿಂಗ್ ಯಾವ ಥರ ಇದೆ. ಓಕೆ, ನಾನು ಏನು ಪ್ರಾಕ್ಟಿಕಲ್ ಥಿಯರಿ ಹೇಳ್ತೀನೋ ಪ್ರಾಕ್ಟಿಕಲಲ್ಲಿ ಪ್ರತಿಯೊಂದು ಪಾಯಿಂಟು ಪ್ರೂವ್ ಮಾಡಿ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಆಮೇಲೆ ಇರುವಂಥ ಸ್ಟೂಡೆಂಟ್ಸ್ ಹೇಳ್ತಾ ರಿವ್ಯೂ ತಗೊಳ್ಳೋದ ಸರ್, ಟೈಮಿಂಗ್ ಏನಿರುತ್ತೆ ಸರ್? 2 months ಅಂತ ಹೇಳಿದ್ರಿ. ಮಾರ್ನಿಂಗ್ 10:30 ಈವ್ನಿಂಗ್ 6:30 ಕ್ಲಾಸಸ್ ಇರುತ್ತೆ. ಓಕೆ, ಸಂಡೇ ಆಫ್ ಇರುತ್ತೆ ನಮ್ಮದು. ಓಕೆ, ಮತ್ತು ಮಾರ್ಕೆಟ್ ಯಾವತ್ತು ರಜಾ ಇರುತ್ತೆ ಅವತ್ತು ನಮ್ಮದು ಇನ್ಸ್ಟಿಟ್ಯೂಟ್ ಆಫ್ ಇರುತ್ತೆ. ಅಂದರೆ ಇವ್ರು ಹೇಳ್ತಾರ ಟೈಮಿಂಗ್ಸ್ ನೋಡೋ ಆಲ್ಮೋಸ್ಟ್ ಸ್ಕೂಲ್ ಟೈಮಿಂಗ್ಸ್ ಆಯಿತು. 2 to 3 months ಆವ್ರೇಜ್ ಅಂತ ಅಂದ್ಕೊಳ್ಳಿ. ಡೆಡಿಕೇಶನ್ ಇದ್ದು ಕಲಿಬೇಕು ಅಂತ ಇರೋರಿಗೆ ಬತ್ತು ಅಂತ ಹೇಳಿದ್ರೆ ನಿಮಗೆ ಯೂಶಲಿ ಸ್ಕೂಲಲ್ಲಿ ಇರ್ಬೋದು, ಕಲಿಯೋದಕ್ಕೆ ಯಾವ ರೀತಿ ಟೈಮಿಂಗ್ ಇರುತ್ತೆ ಅದೇ ರೀತಿ ಇರುವಂಥದ್ದು. ಸರ್ ಫೀಸ್ ಸ್ಟ್ರಕ್ಚರ್ ಏನಿದೆ ಹೇಳ್ಬೋದಾ? ಸರ್ ಫೀಸ್ ಬಂದು 30,000 rupees. ಓಕೆ, 30,000 rupees ಫೀಸಲ್ಲಿ ಒಂದು ನಾರ್ಮಲ್ ಕನ್ಸ್ಯೂಮೇಬಲ್ ಒಂದು ಟೂಲ್ ಬಾಕ್ಸ್ ಕೊಡ್ತೀವಿ. ಓಕೆ, ಒಂದು ಟೂಲ್ ಬಾಕ್ಸು, ಆಮೇಲೆ ಅವ್ರಿಗೆ 10 ಪ್ರಾಕ್ಟೀಸ್ ಬೋರ್ಡ್ಸ್ ಕೊಡ್ತೀವಿ. ಓಕೆ, 10 ಪ್ರಾಕ್ಟೀಸ್ ಬೋರ್ಡ್ಸ್. ಬೇರೆ ಇನ್ಸ್ಟಿಟ್ಯೂಟಲ್ಲೆಲ್ಲ 1-2 ಪ್ರಾಕ್ಟೀಸ್ ಬೋರ್ಡ್ಸ್ ಕೊಡ್ತಾರೆ. ನನ್ನ ಹತ್ರ ನಾನು ಸ್ಟೂಡೆಂಟ್ಸ್ಗೆ ಅವರು ಫ್ರೆಷರ್ ಇರಲಿ ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಇರಲಿ, ನಾನು 10 ಬೋರ್ಡ್ಸ್ ಕೊಟ್ಟು ಅವ್ರ ಮೇಲೆ CPU, EMMC ಅಂದರೆ ಮೇಜರ್ ಟು ಮೇಜರ್ IC ಲೆವೆಲ್ IC ಇರೋ ಕೆಲಸನ ಯಾವ ಥರ ಸೇಫ್ ಮೆಥಡಲ್ಲಿ IC ರಿಮೂವ್ ಮಾಡೋದು, IC ರಿವಾಲ್ವಿಂಗ್ ಮಾಡೋದು, ಈ ಥರ ಎಲ್ಲ ಸ್ಕಿಲ್ಸ್ನ ಆ 10 ಬೋರ್ಡ್ಸ್ ಮೇಲೆ ಕಲಿಸ್ತೀನಿ. ಆಮೇಲೆ ಲಾಸ್ಟಲ್ಲಿ ಒಂದು ಆನ್ ಫೋನ್ ಕೊಡ್ತೀವಿ ನಾವು. ಓಕೆ, ಒಂದು ಆನ್ ಫೋನ್ ಕೊಟ್ಟು ಅದರಲ್ಲಿ ಪ್ರತಿ ಒಂದೊಂದು IC ಸೀಕ್ವೆನ್ಸ್ ವೈಸ್, ಫಸ್ಟು ಪವರ್ IC, ಆಮೇಲೆ ಮೇನ್ ಪವರ್ IC, ಆಮೇಲೆ CPU, EMMC ಪ್ರತಿಯೊಂದನ್ನು ತೆಗೆದುಬಿಟ್ಟು ಬಾಕ್ಸಲ್ಲಿ ಹಾಕಿ ಇವತ್ತು EMMC ಪ್ರೋಗ್ರಾಮಿಂಗ್ ಇರ್ಬೋದು, ಅದನ್ನು ಯಾವ ಥರ ಚೆಕಿಂಗ್ ಮಾಡ್ಬೋದು, ಅಂದರೆ IC ಸರಿಯಾಗಿದೆಯಾ, ಪಾರ್ಟಿಷನ್ ಟೇಬಲ್ ಕರೆಕ್ಟ್ ಆಗಿದೆಯಾ, ಇದು ಪ್ರತಿಯೊಂದೂ ಅವ್ರ ಕಡೆಯಿಂದನೇ ಒಂದು ಆನ್ ಫೋನ್ ನಾವೇ ಪ್ರೊವೈಡ್ ಮಾಡ್ತೀವಿ. ಆ ಫೋನ್ ಅವ್ರಿಗೆ ವಾಪಸ್ ಕೊಡ್ತೀವಿ.
ಆನ್ ಮಾಡಿರೋರಿಗೆ ರಿಟರ್ನ್ ಅವ್ರಿಗೇನೆ. ಸ್ನೇಹಿತರೆ, ಯೂಶಲಿ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಬಟ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಪಾಸ್ ಆಗಬೇಕು ಅನ್ನೋದಕ್ಕೋಸ್ಕರ ಲೆಂತ್ ಇರುವಂಥದ್ದು. ಯಾಕೆಂದರೆ ಬಂದು ಸೇರ್ಕೊಳ್ಳುವಂಥವ್ರಿಗೆ ಪೂರಾ ಇನ್ಫಾರ್ಮೇಷನ್ ಬೇಕು. ಸರ್ ಹತ್ರ ನಾನು ಕೇಳಿದ್ದೇನೋ ಫೀಸ್ ಬಗ್ಗೆ ನೀವು ಹೇಳ್ಬೋದಾ ಅಂತ ಕೇಳಿದೆ. ಯಾಕೆ ಅಂತಂದರೆ ಇವಾಗ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನು ಮಾಡ್ತಾರೆ, ಫೀಸು ಹಿಡನ್ ಇಡ್ತಾರೆ. ನೀವು ಕಮೆಂಟ್ ಮಾಡಿ, ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಅವಾಗ ಫೀಸ್ ನಾವು ರಿವೀಲ್ ಮಾಡ್ತೀವಿ ಅನ್ನೋದು. ಸೊ ಫೀಸು 30,000 ಏನು ಹೇಳೋದು ಸರ್, ನಾನು ನೋಡ್ದಂಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಈ ಒಂದು ವಾರದ ಕೋರ್ಸ್ ಇರ್ಬೋದು, 15 ದಿನದ ಕೋರ್ಸ್ ಇರ್ಬೋದು, ಅದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ನಿಮಗೆ 2 to 3 months 2 months ಅಂತ ಅನ್ಕೊಳ್ಳಿ. ನೀವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ 2 ತಿಂಗಳು ನಿಮಗೆ ಹ್ಯಾಂಡ್ ಟು ಹ್ಯಾಂಡ್ ಇಟ್ಕೊಂಡು ನಿಮಗೆ ಟ್ರೈನಿಂಗ್ ಕೊಡುವಂಥದ್ದು. ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಫೀಸು ತುಂಬ ಮಿನಿಮಲ್ ಇದೆ. ಸರ್ ಇವಾಗ ಒಂದು ಕೋರ್ಸು ಕಂಪ್ಲೀಟ್ ಮಾಡ್ಕೋತಾರೆ, ಇವಾಗ ಅಂಗಡಿ ಇದ್ರದ್ದು ಅಡ್ವಾನ್ಸ್ ಇದೆಲ್ಲ ಓಕೆ, ಅದು ಬೇಡ, ಅದು ಎರಡು ಚೇಂಜ್ ಆಗುತ್ತೆ. ಸೊ ಒಂದು ಮಿನಿಮಮ್ ಸೆಟಪ್, ರಿಪೇರಿಂಗ್ ಸೆಟಪ್ ಬೇಕು ಅಂತಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದು ನೋಡಿ? ಯೂಶಲಿ ಶಟಪ್ ಅಂತಂದರೆ ಒಂದು ಮಿನಿಮಮ್ 40,000 to 50,000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಂಪ್ಲೀಟ್ ರಿಪೇರಿಂಗ್ ಸೆಟಪ್ ಅನ್ನೋದು ರೆಡಿ ಆಗುತ್ತೆ. ಓಕೆ, ಅವ್ರಿಗೆ ಹೆವಿ ಈ ಇನ್ವೆಸ್ಟ್ಮೆಂಟ್ ಮಾಡಿ ಶಾಪ್ ರೆಂಟಲೆಲ್ಲ ಪೇ ಮಾಡಿ ಅಡ್ವಾನ್ಸ್ ಪೇ ಮಾಡಿ ಶಾಪ್ ತೊಗೋಬೇಕು ಅಂತ ಏನಿಲ್ಲ. ಒಂದು ಪ್ರಾಪರ್ ಸೆಟಪ್ ಒಂದು 40,000 to 50,000 rupees ಇನ್ವೆಸ್ಟ್ಮೆಂಟ್ ಮಾಡಿ ಮನೇಲೇ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಬಟ್ ಅವ್ರೇನಂದರೆ ಅಂಗಡಿಗೆ ಹೋಗಿ ಡೋರ್ ಟು ಡೋರ್ ಸರ್ವಿಸ್ ಥರ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂಗಡಿ ಹೋಗಿ ಫೋನ್ಸ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ಮನೇಲೇ ತಂದು ಕೂತ್ಕೊಂಡು ರಿಪೇರಿಂಗ್ ಸ್ಟಾರ್ಟ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟರೆ ಅವ್ರಿಗೆ ಒಳ್ಳೆ ಆದಾಯ ಬರುತ್ತೆ. ಅಂದರೆ ಹೋಲ್ಸೇಲರ್ ಟೈಪ್ ಹೇಳ್ತಾರೆ. ಅಂದರೆ ಯೂಶಲಿ ಮೊಬೈಲ್ ಶಾಪ್ಗಳು ಇದೇ ಇರುತ್ತೆ, ಎಲ್ಲ ಮೊಬೈಲ್ ಶಾಪಲ್ಲೂ ರಿಪೇರಿಂಗ್ ಸರ್ವಿಸ್ ಇರಲ್ಲ, ಚೀಪ್ ಲೆವೆಲ್ ಸರ್ವಿಸ್ ಮಾಡಲ್ಲ. ಅಂದರೆ ಅಲ್ಲಿ ಆ ಶಾಪ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ರಿಪೇರ್ ಮಾಡ್ತೀವಿ ಅಂತ ಇದು ಮಾಡ್ತಾರೆ, ಸರ್ವಿಸ್ ಕೊಡ್ತು ಅಂತ ಹೇಳಿದ್ರೆ. ಸೊ ರೆಗ್ಯುಲರ್ ಆಗಿ ಇರುವಂಥದ್ದು. ಅಂದರೆ ಇವ್ರು ಹೇಳ್ತಾ ಇರೋಂಥದ್ದು ಫ್ಯಾನ್ಸಿಯಾಗಿ ಶೋರೂಮ್ ಇರಬೇಕು ನಿಮಗೆ ರಿಪೇರಿಂಗ್ದು, ಈ ಥರ ಏನಿಲ್ಲ. ಒಂದು 50,000 ರೂಪಾಯಿಲಿ ಒಂದು ಬಜೆಟಲ್ಲಿ ನೀವು ಅದೊಂದು ಸೆಟಪ್ ಮಾಡ್ಕೋಬೋದು. ಸೊ ಅಂದರೆ ಇಲ್ಲಿ ಕಲಿಯುವಂಥದ್ದು ಇರ್ಬೋದು, ನೀವು ಸೆಟಪ್ ಇರ್ಬೋದು. 1 ಲಕ್ಷ ಒಳಗಡೆನೆ. ಸ್ನೇಹಿತರೆ, ತುಂಬ ಜನ ಇರ್ತೀರಾ, ಕಮ್ಮಿ ಓದಿರ್ತೀರಾ, ಕೆಲಸಗಳಿಗೆ ಹೋಯ್ತೀವಿ ಅಂತವ್ರಿಗೆ ಮಿನಿಮಮ್ SSLC PUC ಕೇಳ್ತಾರೆ. ಒಂದು 10,000 12,000 ರೂಪಾಯಿಗೆಲ್ಲ ಸ್ಯಾಲ್ರಿಗೆ ಹೋಗ್ತೀರಾ. ಸೊ ಆ ಥರದವರು ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇರುತ್ತೆ, ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರಲ್ಲ. ಕಮ್ಮಿ ಬಜೆಟಲ್ಲಿ, ಯಾಕಂದರೆ ಸ್ಕಿಲ್ ಯಾವತ್ತೂ ನಾವು ಕಲಿಯುವಂಥದ್ದು ಕೊನೆವರೆಗೂ ನಮ್ಮ ಜೊತೆ ಬರುತ್ತೆ, ಯಾವತ್ತೂ ಲಾಸ್ ಆಗೋಲ್ಲ. ಈಗ ಏನೋ ಒಂದು ನಾವು ಬಿಸ್ನೆಸ್ ಮಾಡ್ತೀವಿ ಅಂದಾಗ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಲಾಸ್ ಆಗೋಗುತ್ತಾ ಏನೋ ಅನ್ನೋದು ಇರ್ತದೆ. ಬಟ್ ಈ ಸ್ಕಿಲ್ ಲೆವೆಲ್ ಬರ್ತೀನಿ ಅಂತ ಹೇಳಿದಾಗ ನಿಮಗೆ ಮೊಬೈಲ್ದು ಇವತ್ತಷ್ಟೇ ಅಲ್ಲ, ಇದು ಇನ್ನೂ ನೀವು 10 ವರ್ಷ 20 ವರ್ಷ ಹೋದ್ರೂ ಅಪ್ಗ್ರೇಡ್ ಆಗ್ತಾ ಇರುತ್ತೆ ಹೊರತು ಮೊಬೈಲ್ ಯಾರು ಯೂಸ್ ಮಾಡಲ್ಲ, ನಾವು ಬಿಟ್ಬಿಡ್ತೀವಿ ಅನ್ನೋದಿಲ್ಲ. ಸೊ ನಿಮಗೆ ಲಾಂಗ್ ಲೈಫ್ ಇರುವಂಥದ್ದು ಇದು ಸ್ಕಿಲ್ಸ್. ನೀವು ಯಾರು ಕಲಿತೀವಿ ಅನ್ನೋ ಅಂಥವ್ರು ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಬೇರೆ ಏನಾದ್ರು ಡೌಟ್ಸ್ ಇತ್ತವರೆಗೆ ಆಲ್ಮೋಸ್ಟ್ ವೀಡಿಯೋದೆಲ್ಲ ಕವರ್ ಮಾಡಿರ್ತೀನಿ, ಡೌಟ್ ಏನೂ ಇರಲ್ಲ. ನೀವು ವೀಡಿಯೋ ನೋಡಿದ್ರೆ ನೀವು ಸೇರ್ಕೋಬೇಕು ಇಲ್ಲ ಅನ್ನೋದು ಡಿಸೈಡ್ ಮಾಡ್ಬೋದು. ನೀವು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದೆ. ಇನ್ನೊಂದು ಏನಂದರೆ ಬೇರೆ ಇನ್ಸ್ಟಿಟ್ಯೂಟ್ಸಲ್ಲಿ ಏನು ಮಾಡ್ತಾರೆ, ಟ್ರೈನಿಂಗ್ ಕೊಟ್ಟು ನೀವು ಟೂಲ್ಸು ನಮ್ಮ ಹತ್ರ ಪರ್ಚೇಸ್ ಮಾಡಬೇಕು ಅಥವಾ ನಾವು ಹೇಳಿರೋ ಅಂಗಡೀಲಿ ಪರ್ಚೇಸ್ ಮಾಡಬೇಕು. ನಾನು ನಿಮಗೆ ಡೆಲ್ಲಿ, ಬಾಂಬೆ ಎಲ್ಲ ಸೋರ್ಸಸ್ಸು ಕೊಡ್ತೀನಿ. ಓಕೆ, ಎಲ್ಲಿಂದ ನಾವು ಐಟಮ್ ತಗೋತೀವಿ, ನಮಗೆ ಎಷ್ಟು ರೇಟಲ್ಲಿ ಬರುತ್ತೆ, ನಾವು ಕಸ್ಟಮರ್ಗೆ ಯಾವ ರೇಟಲ್ಲಿ ಸೇಲ್ ಮಾಡಬೇಕು, ಇವನ್ ಒಂದು ICನೂ ನಾವು ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅನ್ನೋ ಪ್ರತಿಯೊಂದು ಸೋರ್ಸಸ್ಸು ನಾವು ಹೇಳ್ಕೊಡ್ತೀವಿ. ಆ್ಯಸ್ ಎ ಟೀಚರ್ ಆಗಿ ನಾನು ಅದು ಮಾಡಲೇಬೇಕು. ಯಾಕಂದರೆ ಸ್ಟೂಡೆಂಟ್ಸ್ಗೆ ನಾನು ಸೋರ್ಸ್ ಕೊಟ್ಟಿಲ್ಲ ಅಂದರೆ ಮತ್ತು ಅವರು ನನ್ನ ಹತ್ರ ಬಂದು ಪರ್ಚೇಸ್ ಮಾಡಬೇಕು. ಇದರಲ್ಲಿ ನಾವು ಮೊನೋಪಲಿ ಬಿಸ್ನೆಸ್ ಯಾವುದೂ ಮಾಡಲ್ಲ. ಓಕೆ, ಡೈರೆಕ್ಟ್ ನಿಮಗೆ ಎಲ್ಲಿಂದ ಚೀಪಾಗಿ ಸಿಗುತ್ತೆ ಆ ಸೋರ್ಸ್ ಅವ್ರಿಗೆ ಕೊಡ್ತೀನಿ. ಓಕೆ, ಯಾಕಂದರೆ ನನಗೂ ಅದು ಬರ್ಡನ್ ಬೇಡ. ಇವರು ಮತ್ತೆ ನನ್ನ ಹತ್ರ ಕೇಳೋದು, ನಾನು ಅಲ್ಲಿಂದ ತರಿಸ್ಕೊಡೋದು, ನಮ್ಮ ಹತ್ರ ಅದು ಒಂದಿಲ್ಲ. ಇನ್ನೊಂದೇನೆಂದರೆ ತುಂಬ ಇಂಟ್ರೆಸ್ಟ್ ಇರೋರು, ಜೀವನಕ್ಕೆ ಒಂದು ಏನಾದರೂ ಮಾಡಬೇಕು, ಯಾರ ಮೇಲೂ ನಾವು ಡಿಪೆಂಡ್ ಆಗಿರಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು ಅಂಥವ್ರು ಏನಾದರೂ ಕೋರ್ಸ್ ಮಾಡಿ ನಾನು ಸ್ವ ಉದ್ಯೋಗ ಮಾಡಬೇಕು, ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋರು ಜಾಯಿನ್ ಆಗಿ. ನನಗೆ ನೋಡಿ ಈ 40 ಜನ 30 ಜನ ಸ್ಟೂಡೆಂಟ್ಸ್ ತೊಗೊಂಡು ಅಂತ ಕಿರ್ಚಾಡಿ ಕೋರ್ಸಸ್ ಸೇಲ್ ಮಾಡಬೇಕು ಅನ್ನೋ ಆಸೆನೇ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನನ್ನ ಹತ್ರ ನೀವು 2 months ಟೈಮ್ ಕೊಡಿ, ನಿಮಗೆ ನಾನು ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀನಿ. 2 monthsಲ್ಲಿ ನಾನು ನಿಮಗೆ ಕೋರ್ಸ್ ಕಲ್ಸೋಕ್ಕಾಗಿಲ್ಲ ಅಂದರೆ ನೀವು ಕೊಟ್ಟಿರೋ ಕಾಸು ರಿಟರ್ನ್ ತೊಗೊಂಡೋಗಿ. ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ನು, ಈಗ ಅವ್ರು ಹೇಳ್ತಾರೆ ಕಾನ್ಫಿಡೆನ್ಸ್ ಎಲ್ಲ ನಿಮ್ಗೆ ಗೊತ್ತಾಗಬೇಕು, ಯಾವ ರೀತಿಯ ಕ್ಲಾಸಸ್ ಮಾಡ್ತಾರೆ. ಈಗ ನಾವು ಎಂಟ್ರಿ ಆದಾಗಲೂ ನೋಡಿದೆ, ನಾನು ಅಬ್ಸರ್ವ್ ಮಾಡಿದೆ, ತುಂಬ ಸ್ಟ್ರಿಕ್ಟಾಗೇನೆ ಹ್ಯಾಂಡ್ಲ್ ಮಾಡ್ತಾರೆ. ಸೊ ಸ್ಕೂಲ್ ಲೆವೆಲಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅದೇ ರೀತಿಯಾಗಿ ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಬರೋರು ಹೋಗೋವಾಗ ಅಂದರೆ ಮೊಬೈಲ್ ಜಸ್ಟ್ ಯೂಸ್ ಮಾಡೋದಕ್ಕೆ ಗೊತ್ತಿದ್ದು ಬರ್ತೀರಾ, ನೀವು ಅದ್ರ ಪ್ಯಾನಲ್ ಓಪನ್ ಮಾಡೋಕ್ಕೂ ಗೊತ್ತಿಲ್ಲ ಅಂದ್ಕೊಂಡು ಬಂದಿರ್ತೀರಾ ಅಂದ್ಕೊಳ್ಳಿ. ರಿಟರ್ನ್ ಹೋಗುವಾಗ ಏನೇ ಪ್ರಾಬ್ಲಮ್ ಬಂದರೂ ಮೊಬೈಲಲ್ಲಿ ನಾನು ರಿಪೇರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸಿಂದ ಹೊರಗಡೆ ಹೋಗ್ತೀರಾ ವಿತ್ ಸರ್ಟಿಫಿಕೇಟು. ಸರ್ ಇದು ಸರ್ಟಿಫಿಕೇಟು ಇದೆಲ್ಲ
ಯಾವ ರೀತಿ ಎಸ್ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ನೋಡಿ. ನಮ್ಮದು ಸರ್ಟಿಫಿಕೇಟ್ ಈಗ ISI ಇದು ಆಗಿದೆ. ಓಕೆ ನನ್ನ ಸರ್ಟಿಫಿಕೇಟು ನಾನು ನಿಮಗೆ ಸರ್ಟಿಫೈ ಮಾಡ್ತಾ ಇದ್ದೀನಿ. ನೀವು ನನ್ನ ಹತ್ರ ಟ್ರೈನಿಂಗ್ ತೊಗೊಂಡಿದ್ದೀರಾ, ಅದು ಎಲ್ಲೂ ವ್ಯಾಲಿಡ್ ಇರಲ್ಲ. ಅಂದರೆ ಇದರಲ್ಲಿ ಲೋನ್ ಸಿಗುತ್ತೆ. ಈ ಕೆಲವೊಂದು ಇನ್ಸ್ಟಿಟ್ಯೂಟ್ ಅದೂ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡ್ರೆ 5 ಲಕ್ಷ ಲೋನ್ ಕೊಡ್ತಾರೆ, 20 ಲಕ್ಷ ಲೋನ್ ಸಿಗುತ್ತೆ. ನಾವು ಓದಿರೋ ಡಿಗ್ರಿಗೇನೆ ಲೋನ್ ಸಿಕ್ಕಿಲ್ಲ ನನಗೆ. ಅದಕ್ಕೆ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಓಕೆ ನಾನು 23 ಇಯರ್ಸಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಓಕೆ ಸೊ ನಾವು ಓದಿರೋ ಡಿಗ್ರಿ ಮೇಲೆ ಲೋನ್ ಸಿಗಲ್ಲ. ಇನ್ನು ನೀವು ಮೊಬೈಲ್ ರಿಪೇರಿಂಗ್ ಮೇಲೆ ಏನಾದರೂ ಲೋನ್ ಸಿಗುತ್ತೆ ಆ ಥರ ಇದಕ್ಕೆ ನಂಬಕ್ಕೆ ಹೋಗಬೇಡಿ. ಸರ್ಟಿಫಿಕೇಟ್ ಏನಕ್ಕೆ ಅಂದರೆ ನೀವು ನನ್ನ ಹತ್ರ ಟ್ರೈನಿಂಗ್ ತೊಗೊಂಡಿದ್ದೀರಾ ಅನ್ನೋದಕ್ಕೆ ಒಂದು ಸಾಕ್ಷಿ ಅದು. ಓಕೆ ಸರ್ಟಿಫೈ ಮಾಡ್ತೀನಿ, ಎಸ್ ನಾನು ಇವನಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮೊಬೈಲ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂತ ನಾನು ನಿಮಗೆ ಸರ್ಟಿಫೈಡ್ ಮಾಡ್ತೀನಿ. ಸರ್ಟಿಫಿಕೇಶನ್ ಇರುತ್ತೆ. ಸರ್ ಇವಾಗ ನಿಮ್ಮ ಹತ್ರ ಟ್ರೈನಿಂಗ್ ಮಾಡುವಂಥವ್ರಿಗೆ ಜಾಬ್ ಪ್ಲೇಸ್ಮೆಂಟು ಈ ಥರ ಏನಾದರೂ ಫೆಸಿಲಿಟಿ? ಸರ್ ಜಾಬ್ ಅಂತಂದರೆ ಪ್ಲೇಸ್ಮೆಂಟ್ ಇದ್ದರೆ 100% ಜಾಬ್ ಮಾಡಿಸ್ಕೊಡ್ತೀನಿ. ವಿವೋ ಓಪೋನಲ್ಲಿ ಅವಾಗವಾಗ ವೇಕೆನ್ಸಿ ಕರೀತಾ ಇರ್ತಾರೆ. ಓಕೆ ಅವಾಗ 100% ಮಾಡಿಸ್ಕೊಡ್ತೀನಿ. ಬಟ್ ಇಲ್ಲ ಅಂದರೆ ವೇಟ್ ಮಾಡಬೇಕಾಗತ್ತೆ. ಓಕೆ ಶೋರ್ ಆಗಿ ಬರೀ ಜಾಬೇ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಬರಬೇಕು. ಮ್ಯಾಕ್ಸಿಮಮ್ ಇದರಲ್ಲಿ 100% ಜಾಬ್ ಪ್ಲೇಸ್ಮೆಂಟ್ ಈ ಥರ ಎಲ್ಲ ಇದು ಮಾಡ್ತಾರೆ, ಆ ಥರ ಇಲ್ಲ. ಅಂದರೆ ಬ್ಯಾಕ್ ಸಪೋರ್ಟ್ ನೀವು ಇರ್ತೀರಾ 100%. ವೇಕೆನ್ಸಿಗಳು ಇತ್ತು ಅಂತ ಅಂದಾಗ ಬೇಕು ಅಂದಿರೋ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರೆ ನೀವು ಓಲ್ಡ್ ಸ್ಟೂಡೆಂಟ್ಗಳು ರೆಫರ್ ಮಾಡ್ತಾರೆ ಇವ್ರ ಕಡೆಯಿಂದ. ಸೊ ಜಾಬ್ ಪ್ಲೇಸ್ಮೆಂಟ್ ಕೊಡಿಸ್ತೀವಿ ಈ ಥರದಲ್ಲೆಲ್ಲ. ಅಂದರೆ ಸರ್ ಇವಾಗ ಬಂದಿರೋಂಥಲ್ಲಿ ಇವಾಗ ಒಂದು 100 ಜನ ಬಂದಿದ್ದಾರೆ. ಈಗ ಇಲ್ಲಿವರೆಗೂ 3 ಇಯರ್ಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಟ್ರೈನ್ ಮಾಡಿದ್ದಾರೆ ಸರ್ ನೀವು? ಇದ್ದಾರೆ ಸರ್ ಒಂದು 350ಗಿನ್ನ ಜಾಸ್ತಿ ಇದೆ. 350ಗಿಂತ ಜಾಸ್ತಿ ಇದ್ದಾರೆ. ಅಂದರೆ ವೆಲ್ ಸೆಟಲ್ಡ್. ಓಕೆ ಇದೊಂದು ಸೆಂಟರಲ್ಲಿ ಅಂದರೆ ಬ್ರಾಂಚಸ್ ಇದೆಯಾ ನಿಮ್ಮದು? ಇಲ್ಲ ಇದೆ ಒಂದೇ ಬ್ರಾಂಚ್ ಇರುವಂಥದ್ದು SP ರೋಡಲ್ಲಿ. ಅಡ್ರೆಸ್ ನಾನು ಪಿನ್ ಮಾಡಿರ್ತೀನಿ ನಿಮಗೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸರ್ ಇವಾಗ 350 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಟ್ರೈನ್ ಅಪ್ ಆಗಿದ್ದಾರೆ ಮೋರ್ ದನ್ 350. ಅದರಲ್ಲಿ ಜಾಬ್ಗೆ ಎಷ್ಟು ಜನ ಇದು ಮಾಡಿದ್ದಾರೆ ಪ್ರಿಫರೆನ್ಸು? ಅದರಲ್ಲಿ 90% ಜನ ಓನ್ ಶಾಪ್ಸ್ ಇದೆ. ಓನ್ ಶಾಪ್ಸೇನೆ. ಓಕೆ 90% ಜನದ್ದು ಓನ್ ಶಾಪ್ಸ್ ಇದೆ. ಇನ್ನು ಒಂದು 10% ಮೆಂಬರ್ಸ್ ಇದ್ದಾರೆ, ಅವರು ಅಲ್ಲಿ ಇಲ್ಲಿ ನಮ್ಮ ಹಳೆ ಸ್ಟೂಡೆಂಟ್ಸ್ ಹತ್ರನೇ ಜಾಬ್ ಮಾಡ್ತಾ ಇದ್ದಾರೆ. ಓಕೆ ಅದನ್ನು 50% ಅಲ್ಲಿ. ಓಕೆ ಅಂದರೆ ಎಕ್ಸ್ಪೀರಿಯನ್ಸ್ಗೆ ಬೇಕು ಅನ್ನೋದ್ರು ಮಾಡ್ತಾ ಇದ್ದಾರೆ. ಓಕೆ ಪರಿಸ್ಥಿತಿಗಳು ಇದಾಗಿದೆ, ನಮಗೆ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಕೋಬೇಕು ಅಂತ ಇರೋರು ಅದರಲ್ಲಿ ಸೇವಿಂಗ್ಸ್ ಥರ ಮಾಡ್ಕೊಳ್ಳೋದಕ್ಕಾದ್ರೂ ನೀವು ಜಾಬ್ ಮಾಡಿಕೊಂಡು ಆಮೇಲೆ ನೀವು ಬಿಸ್ನೆಸ್ ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ಸ್ಕಿಲ್ಸ್ ಕಲ್ತಿರೋಂಥವ್ರು ಎಂಡ್ ಆಫ್ ದಿ ಟೈಮಲ್ಲಿ ಬಂದವರು ಬಿಸ್ನೆಸ್ಸೇ ಹೋಗೋದು. ಈ ಮೊಬೈಲ್ ರಿಪೇರಿಂಗ್ ಸ್ಕಿಲ್ ಗೊತ್ತಿದೆ ಅಂದರೆ ಡೈಲಿ 1000 ರೂಪೀಸ್ ಸ್ಯಾಲ್ರಿ ಸಿಗುತ್ತೆ. ಮಿನಿಮಮ್ ಡೈಲಿ 1000 ಸ್ಯಾಲ್ರಿ ಸಿಗುತ್ತೆ. ಸೊ ಬಿಸ್ನೆಸ್ ಮಾಡೋರೆ ಏನು ಸಂಪಾದನೆ ಮಾಡ್ತಾರೆ ನಿಮ್ಮ ಕೆಪಬಿಲಿಟಿ, ಅದು ನಿಮಗೆ ಬಿಟ್ಟಿರೋದು. ಡೈಲಿ 1000 ರೂಪೀಸ್ ಸ್ಯಾಲ್ರಿ ಗ್ಯಾರಂಟಿ. ಸ್ಯಾಲ್ರಿಡ್ ಅಂತ ಇರುತ್ತೆ ಮಂತ್ಲಿ 30,000. ನೀವು ಒಳ್ಳೆ ಡಿಗ್ರಿ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಿಮಗೆ ಈ ರೇಂಜಲ್ಲಿ ಸ್ಯಾಲ್ರಿಗಳು ಸಿಗಲ್ಲ. ಸೊ ನಿಮಗೆ ಏಜ್ ಲಿಮಿಟ್ಸು ಆ ಥರ ಏನಿಲ್ಲ, ಕಲಿಯುವಂಥ ಇಂಟ್ರೆಸ್ಟ್ ಇರಬೇಕು. 18+ ಇರಬೇಕು. ಓಕೆ ಆಮೇಲೆ 40 ಬಿಲೋ 50 ಬಿಲೋ ಇದ್ರೆ ಓಕೆ ಕಲಿಯೋ ಇಂಟ್ರೆಸ್ಟ್ ಮೇಲೆ ನಿಮಗೆ ಓದೋಕೆ ಬರೆಯೋಕೆ ಬಂದು ಗೊತ್ತಿದ್ದು ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅಂಥ ರಿಸ್ಟ್ರಿಕ್ಷನ್ಸ್ ಏನೂ ಇರೋಲ್ಲ. ನೀವು ಏಜ್ ಲಿಮಿಟ್ ಅಂದರೆ 30 ಕ್ರಾಸ್ ಆಗಿದೆ, ಬೇರೆ ಎಲ್ಲೋ ಜಾಬ್ ಮಾಡ್ತಾ ಇರ್ತಾರೆ. ಓಕೆ ಆ ಜಾಬ್ ಅವ್ರಿಗೆ ಬೇಜಾರಾಗಿರುತ್ತೆ ಅಥವಾ ಮಾಡೋಕ್ಕಾಗ್ತಾ ಇರಲ್ಲ, ಬಾಡಿ ಸಪೋರ್ಟ್ ಮಾಡ್ತಾ ಇರಲ್ಲ. 40+ ಇದ್ದಾರೆ, ಅವರು ಬಂದು ಒಂದು 2 ಮಂತ್ಸ್ ಕೊಟ್ಟು ಇಲ್ಲೇನಾದರೂ ಈ ಕೋರ್ಸ್ ಕಲ್ತ್ರೆ ಸೊ ಅವರು ಆರಾಮಾಗಿ ಡೈಲಿ 1,500 ರೂಪೀಸ್ ಆರಾಮಾಗಿ ಅರ್ನ್ ಮಾಡ್ಬೋದು. ಸರ್ ಇವಾಗ ಬರೀ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಅಂದರೆ ಹುಡುಗರಿಗೆ ಮಾತ್ರನಾ ಇಲ್ಲ ಹೆಣ್ಮಕ್ಳಿಗೆ ಏನಾದ್ರು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀರಾ? ಸರ್ ಪ್ರೊವೈಡ್ ಮಾಡ್ತೀವಿ ಟ್ರೈನಿಂಗ್, ಎಲ್ಲರಿಗೂ ಟ್ರೈನಿಂಗ್ಗೆ. ಓಕೆ ಈಗ ಬಟ್ ಲೇಡೀಸ್ ಇಂಟ್ರೆಸ್ಟೆಡ್ ಇರೋರು ಬರೋರಾದರೆ ಇಲ್ಲಿ ನೋಡಿ 10 ಜನ ಬಾಯ್ಸ್ ಇರ್ತಾರೆ, ಅವ್ರ ಮಧ್ಯದಲ್ಲಿ ನಾವು ಕುತ್ಕೊಂಡು ಕಲಿಬೇಕು. ಸೊ ಆ ಥರ ಬೋಲ್ಡ್ ಆಗಿರೋರು, ಓಕೆ ಧೈರ್ಯ ಇರೋರು ಸೊ ಬಂದು ಆರಾಮಾಗಿ ಕಲಿಬೋದು. ನಾನು ಮನೇಲಿ ನನ್ನ ಹೆಂಡತಿಗೂ ಟ್ರೈನಿಂಗ್ ಕೊಟ್ಟಿದ್ದೀನಿ. ಸೊ ಅವಳು ಕೂಡ ಮಾಡ್ತಾಳೆ ರಿಪೇರಿಂಗ್. ಓಕೆ ಯಾರಾದರೂ ಮಾಡ್ಬೋದು ಮೇಡಮ್ ಇಲ್ಲಿ, ಅಂದರೆ ಲೇಡೀಸ್ ಜೆಂಟ್ಸ್ ಅಂತ ಏನು ಇದು ಬರಲ್ಲ. ಓಕೆ ರಿಪೇರಿಂಗ್ ನಿಮ್ಗೆ ಒಳ್ಳೆ ಸ್ಕಿಲ್ ಇದೆ, ನಾಲೆಜ್ ಇದೆ ಅಂದರೆ ನೀವು ಕೆಲಸ ಮಾಡ್ಬೋದು. ಬಟ್ ಆ ಸ್ಕಿಲ್ಲು ನಾಲೆಜು ನಾವು ನಿಮಗೆ ಕೊಡ್ತೀವಿ. ಓಕೆ ನೀವು ಇಲ್ಲ ಇಲ್ಲೆಲ್ಲ ಬರೀ ಗಂಡು ಮಕ್ಕಳಿದ್ದಾರೆ, ನಾನು ಇಲ್ಲಿ ಕುತ್ಕೊಂಡು ಕಲಿಬೋದಾ? ಈಗ ಹೆಣ್ಮಕ್ಳು ಎಷ್ಟೋ ಜನ ಆಟೋನು ಓಡಿಸ್ತಾ ಇದ್ದಾರೆ. ತುಂಬ ಜನ ಓಡಿಸ್ತಾ ಇದ್ದಾರೆ. ನಿಮಗೆ ಧೈರ್ಯ ಇದೆ, ನೀವು ಮಾಡ್ತೀನಿ ಅನ್ನೋರು ಸೊ ನೀವು ಬಂದು ಆರಾಮಾಗಿ ಕಲಿಬಹುದು. ಓಪನ್ ಮೈಂಡೆಡ್ ಡೇರಿಂಗ್ ಇರುವಂಥವ್ರು, ನೀವು ಅಡಾಪ್ಟ್ ಆಗ್ತೀವಿ ಅಂತ ಅನ್ನೋಂಥವ್ರು, ಕಲಿಯೋ ಇಂಟ್ರೆಸ್ಟ್ ಇರುವಂಥವ್ರು ಹೆಣ್ಮಕ್ಳಿಗೂ ಅವಕಾಶ ಇದೆ, ನೀವು ಕೂಡ ಇದು ಮಾಡ್ಬೋದು. नमस्ते भाई। नमस्ते। आपका नाम? मेरा नाम जितेंद्र पुरोहित। जितेंद्र, ओके। कहाँ से हो आप? मैं राजस्थान से हूँ। राजस्थान से? जी सर। कैसा लगा SIT का ट्रेनिंग? बहुत अच्छा लगा सर। मैं 2-3 जगह पहले सर्वे करके ही बाद में इधर आया हूँ। ओके। डायरेक्ट आप पहले नई ट्रेनिंग किया? नहीं, मैं कुछ मोबाइल के बारे में भी मुझे पता नहीं था। ओके। वो पूरा सब अभी
सर्विस के बारे अब में। राजस्थान से आया था ना, कैसा पता चला इस इंस्टीट्यूट का? मैं इधर ही पहले काम करता था हाँ, ओके ओके। गांधीनगर में। अभी मोबाइल के बारे में तो आप संतुष्ट है? संतुष्ट है बिल्कुल। बिल्कुल अच्छा सा सिखाता है ना? यस 100% सॉफ्टवेयर और हार्डवेयर दोनों अच्छा सिखाते हैं हाँ, और मदरबोर्ड का काम पूरा सिखाते हैं। ओके। अब कॉन्फिडेंस है अभी, कैसा भी Confidence प्रॉब्लम है तो रेडी करने का हाँ, एक बार कॉन्फिडेंस है आपके? 100% सॉल्व कर देते हैं। ऐसा CPU है, मदरबोर्ड है, पूरा रिमूव करके रिबोलिंग करके वापस सेट कर सकते हैं उसके ऊपर। ಸ್ನೇಹಿತರೆ ನೋಡ್ತಾ ಇದ್ದೀರಾ, ರಾಜಸ್ಥಾನಿಂದ ಬಂದು ಕಲಿತಾ ಇರುವಂಥದ್ದು ಇವರು. ಅಷ್ಟು ದೂರದಿಂದ ಬಂದು ಯಾರೋ ಕಡೆಯಿಂದ ವಿಷಯ ತಿಳ್ಕೊಂಡು ಬಂದು ಕಲಿತಾ ಇರೋವಂಥದ್ದು. ಕಂಪ್ಲೀಟಾಗಿ ಏನಂದ್ರೆ ಏನೂ ಗೊತ್ತಿಲ್ಲ ಇರೋವಾಗ ಕಂಪ್ಲೀಟಾಗಿ ಮೊಬೈಲ್ನ ಚಿಪ್ ಲೆವೆಲಲ್ಲಿ ರೆಡಿ ಮಾಡ್ತೀನಿ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಇದೆ. ಓಕೆ ಬೈ, ಥ್ಯಾಂಕ್ ಯು ವೆಲ್ಕಮ್ ಸರ್. ಸರ್. ನಮಸ್ತೆ ಸರ್, ಹೆಸರು ನಿಮ್ಮದು? ಮಂಜುನಾಥ್ ಅಂತ. ಮಂಜುನಾಥ್. ಎಲ್ಲಿಂದ ಸರ್ ನೀವು? ಸರ್ ತುಮಕೂರು ಹತ್ರ ಶಿರಾ. ತುಮಕೂರು ಹತ್ರ ಶಿರಾ. ತುಮಕೂರು ಶಿರಾಯಿಂದ ಬೆಂಗಳೂರವ್ರು ಬಂದಿದ್ದೀರಾ ಸರ್. ಎಲ್ಲಿಂದ ಕಾಂಟ್ಯಾಕ್ಟ್ ಸಿಗ್ತದೆ ನಿಮಗೆ? ಸರ್ ಅಂದರೆ ಇವರು ಸರ್ ನಮಗೇನು ಹೊಸಬ್ರಲ್ಲ, ನಮ್ಮ ಶಿರಾದವರೇ ಒಂದು 3-4 ಜನ ಬಂದು ಸರ್ ಹತ್ರ ಟ್ರೈನಿಂಗ್ ಮಾಡಿದ್ದಾರೆ ಆಲ್ರೆಡಿ. ಓಕೆ. ಇಲ್ಲಿ ನನ್ನ ಕಳಿಸಿರೋದು ನಮ್ಮ ಬಾಸ್ ಅಂತ, ವಿಕ್ರಮ್ ಅಂತ. ಓಕೆ ಓಕೆ. ಅವ್ರು ನಮ್ಮ ಬಾಸು. ಅವರು ಬಂದು ಅವ್ರು ಕಲ್ತಾದ್ಮೇಲೆ ಈಗ ನಾನು ಹೋಗಿ ಕಲಿ ಅಂತ ಅವ್ರು ಹೇಳಿ ಕಳಿಸಿರೋದು. ಓಕೆ ಓಕೆ. ಅಂದರೆ ಮೌಟರ್ ಆಫ್ ರೆಫರೆನ್ಸ್ ಇಲ್ಲಿ ಆಲ್ರೆಡಿ ಕಲ್ತಿರುವಂಥ ಓಲ್ಡ್ ಸ್ಟೂಡೆಂಟು ನಿಮ್ಮ ಇದರಲ್ಲಿ ಹೇಳಿ ಕಳಿಸಿರುವಂಥದ್ದು ಈಗ ನಿಮಗೆ? ಸರ್ ಈಗ ಆಲ್ರೆಡಿ ಸ್ಟೂಡೆಂಟ್ ನಮ್ಮ ಶಿರಾದಲ್ಲಿ ಒಂದು 3-4 ಜನ ಇದ್ದಾರೆ. ಓಕೆ ಓಕೆ. ಅವ್ರ ಸ್ಟೂಡೆಂಟ್ಗಳು 3-4 ಜನ ಇದ್ದಾರೆ. ಓಕೆ. ಅಂದರೆ ಸರ್ ಯಾವ ರೀತಿ ಇದೆ ನಿಮಗೆ ಟ್ರೈನಿಂಗ್ ಎಲ್ಲ? ನಿಮಗೆ ಅರ್ಥ ಆಗ್ತಿದೆಯಾ? ಯಾವುದು ಚೆನ್ನಾಗಿ ಹೇಳ್ಕೊಡ್ತಾರಾ ಏನು ನಿಮಗೆ? ಟ್ರೈನಿಂಗ್ ಎಲ್ಲ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವುದನ್ನು ಜಸ್ಟ್ ಕೂಡ್ ಮೆಥಡ್ ಅಂತ ಹೇಳ್ತಾರಲ್ಲ ಆ ಥರ ಯಾವುದು ಹೇಳ್ಕೊಡಲ್ಲ. ಡೀಟೇಲಾಗಿ ಯಾವುದು ಏನು ಹೆಂಗೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅರೆ ಡೈರೆಕ್ಟು ನೀವು ಬೇರೆ ಎಲ್ಲೂ ವಿಚಾರಿಸಿಲ್ಲ, ನಿಮ್ಮ ಇವ್ರ ಕಡೆಯಿಂದ ಇಲ್ಲಿ ಆಲ್ರೆಡಿ ಕಲ್ತಿರುವಂಥವ್ರ ಕಡೆಯಿಂದ ರೆಫರೆನ್ಸಿಂದ ಬಂದಿರುವಂಥದ್ದು ನೀವು? ತುಂಬ ಚೆನ್ನಾಗಿ ಬೇರೆಯವರೇ ಹೋಗಿ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಹೆಂಗತ್ತೆ ಜಸ್ಟ್ ಥಿಯರಿ ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಏನು ಮಾಡಿಸಲ್ಲ. ಓಕೆ ಓಕೆ. ಅಂದ್ಬಿಟ್ಟು ಇದೆಲ್ಲ ಯಾವ ಥರ ಇರುತ್ತೆ ಅಂದರೆ ನಾವು ಪ್ರಾಕ್ಟಿಕಲ್ ಮಾಡಿ ಇದ್ರಲ್ಲಿ ಸಕ್ಸಸ್ ಆದಾಗಲೇ ನಮಗೆ ಅದಕ್ಕೆ ಕೆಲಸ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ನೇಹಿತರೆ ಯೂಶಲಿ ಬೇರೆ ಕಡೆ ಎಲ್ಲ ಸ್ಕ್ಯಾಮ್ ಅಂತಲೇ ಅನ್ಕೊಳ್ಳಿ, ಶಾರ್ಟ್ ಕೋರ್ಸು, ಕ್ರ್ಯಾಶ್ ಕೋರ್ಸು ಈ ಥರದಲ್ಲಿ ಇದು ಮಾಡುವಂಥದ್ದು. ಆಲ್ರೆಡಿ ಇವರು ಶಿರಾದಲ್ಲೇ ಒಂದು 3-4 ಜನ ಕಲ್ತಿರುವಂಥವ್ರು, ಅವ್ರ ಕಡೆಯಿಂದ ರೆಫರೆನ್ಸಲ್ಲಿ ಬಂದಿರುವಂಥದ್ದು ಇವರು. ಅದೇ ಸರ್ ನಿಮ್ಮ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ SIT? 100% ಇದೆ. ಇರೋದಕ್ಕೆ ನಾನು ನಮ್ಮ ಊರಿನವರೆಲ್ಲ ಬಂದು ಈಗ ನಾನು ಬಂದಿರೋದು. ಓಕೆ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಹಾಯ್ ಸರ್, ನಿಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅಂತ. ಎಲ್ಲಿಂದ ಸರ್ ನೀವು? ಬೆಳಗಾಂ ಡಿಸ್ಟ್ರಿಕ್ಟ್. ಸರ್ ಬೆಳಗಾಮಿಂದ. ಅಂದರೆ ಹತ್ರದಿಂದ ಅಂತೂ ಯಾರೂ ಇಲ್ಲ, ಎಲ್ಲ ಬೆಳಗಾಮು, ಶಿರಾ, ರಾಜಸ್ಥಾನ ಈ ಥರದಲ್ಲೇ ಇರೋದು. ಸರ್ ಬೆಳಗಾಮಿಂದ ನಿಮ್ಮ ಕಾಂಟ್ಯಾಕ್ಟು ಯಾವ ಥರ ಇಲ್ಲಿ? ನಮ್ಮ ಫ್ರೆಂಡ್ ಒಬ್ಬ ಇಲ್ಲಿ ಟ್ರೈನಿಂಗ್ ತೊಗೊಂಡು ಅಲ್ಲೇ ಜಾಬ್ ಮಾಡ್ತಾ ಇದ್ದಾನೆ. ಓನ್ ಶಾಪ್ ತೆಗೆದಿದ್ದಾನೆ. ಓನ್ ಶಾಪ್ ಮಾಡ್ತಾ ಇದ್ದಾರೆ. ಅವ್ನು ರೆಫರ್ ಮಾಡಿದ ನಂತರ ನಾನು ಈ ಕಡೆ ಬಂದೆ. ಓಕೆ ಓಕೆ. ಅಂದರೆ ಆಲ್ರೆಡಿ ಇರುವಂಥ ಸ್ಟೂಡೆಂಟ್ ಇಲ್ಲಿ ಕಲ್ತು ಏನು ಹೋಗಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರು ರೆಫರ್ ಮಾಡ್ತಾ ಇರುವಂಥದ್ದು. ಸೊ ಯೂಶಲಿ ಸ್ನೇಹಿತರೆ ಇಲ್ಲಿ ಇವ್ರದ್ದು ಮೌತ್ ಟು ಮೌತ್ ಮಾರ್ಕೆಟಿಂಗು, ಕಲಿತು ಹೋಗಿರುವಂಥವ್ರು ಜೆನ್ಯೂನ್ ಆಗಿ ಇಲ್ಲೇ ಹೋಗಿ ಅಂತ ರೆಫರ್ ಮಾಡುವಂಥದ್ದು. ಈ ಥರ ಜೆನ್ಯೂನ್ ಆಗಿ ಸಿಗುವಂಥ ತುಂಬಾ ಕಡಿಮೆ. ಸರ್ ನಿಮ್ಗೆ ಏನು ಅನಿಸ್ತಿದೆ ಇವಾಗ? ಬಿಫೋರ್ ಏನಾದ್ರು ಮೊಬೈಲ್ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇತ್ತಾ? ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ಏನಿಲ್ಲ, ಝೀರೋಯಿಂದ ಬಂದು ಕಲ್ತಿರುವಂಥದ್ದು. ಇವಾಗ ಹೆಂಗಿದೆ ಸರ್ ಕಾನ್ಫಿಡೆನ್ಸು ಮೊಬೈಲ್ ರಿಪೇರ್ ಇದ್ರೆ? ಕಾನ್ಫಿಡೆನ್ಸ್ ಇದೆ ಸರ್. ಎಷ್ಟು ದಿನ ಆಯಿತು ನೀವು ಬಂದು? ನಾನು ಬಂದು 3 ವಾರ ಆಯಿತು. 3 ವಾರ ಆಗಿದೆ. 3 ವಾರ ಆಯಿತು. ಅಂದರೆ ಹಿಂಗೆ ಅವ್ರು ಹೇಳ್ಕೊಡ್ತಾ ಇರುವಂಥ ಟ್ರೈನಿಂಗ್ಗಳು ನೀಟಾಗಿ? ನಮಗೇನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತಿಳಿಲಿಲ್ಲ ಅಂದ್ರೂ ಹಿಂದೆ ಬಂದು ಇದು ಹಿಂಗೆ ಇದನ್ನು ಹೆಂಗೆ ಮಾಡಬೇಕು ಎಲ್ಲ ರೀತಿಯಿಂದ ಸಪೋರ್ಟಾಗಿ ನೀವು ಬಂದು ಖುದ್ದಾಗಿ ಬಂದು ಹೇಳ್ಕೊಡ್ತಾರೆ. ಅದೇ ಸರ್, ಇದು ಮುಗಿದ್ಮೇಲೆ ನೀವು ಜಾಬ್ ಮಾಡಬೇಕು ಅಂತಾನೆ ಇಲ್ಲ ಓನಾಗಿ ಏನಾದ್ರು? ಇಲ್ಲ, ಓನಾಗೆ ಮಾಡಬೇಕು. ಓನಾಗಿ ಮಾಡಬೇಕು. ಯೂಶಲಿ ಎಲ್ಲ ಓನಾಗೆ ಮಾಡಬೇಕು ಅಂತ ಇರುವಂಥದ್ದು. ಜಾಬ್ ಮಾಡ್ತೀವಿ ಅಂತ ಬಂದ್ರೂ ನೆಕ್ಸ್ಟ್ ಲೆವೆಲಲ್ಲಿ ಓನ್ಗೆ ಅದು ಬಿಸ್ನೆಸ್ ಮಾಡ್ತೀವಿ ಅಂತ ಹೋಗ್ತಾರೆ. ಓಕೆ ಸರ್, ಒಳ್ಳೇದಾಗಲಿ. ಚೆನ್ನಾಗಿ ಕಲಿತು ಒಳ್ಳೆ ಬಿಸ್ನೆಸ್ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ ಸರ್. ಸ್ನೇಹಿತರೆ, ಇಲ್ಲೊಬ್ಬರು ಮೊಬೈಲ್ ಶಾಪ್ ಓನರ್ ಇದ್ದಾರೆ. ಇಲ್ಲಿ ರೆಗ್ಯುಲರ್ ಆಗಿ ಬಂದು ಮೊಬೈಲ್ ರಿಪೇರ್ಸ್ ಇದ್ರೂ ಕೊಟ್ಟು ರೆಡಿ ಮಾಡಿಸೋವಂಥದ್ದು. ಅವ್ರು ಮಾತಾಡ್ಸೋದು ಬನ್ನಿ. ಹಲೋ ಸರ್, ಅರುಣ್ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಅಂತ. ನಿಮ್ಮ ಹೆಸರು ಅರುಣ್ ಅಂತ? ಕೋ ಇನ್ಸಿಡೆನ್ಸು, ಅರುಣ್ ಮೀಟ್ಸ್ ಅರುಣ್. ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಇಲ್ಲಿ? ನಾವು ಒಂದು 6 ಮಂತ್ಸಿಂದ ಬರ್ತಾ 6 ಮಂತ್ಸಿಂದ ಬರ್ತಾ ಇದೆ. ಎಲ್ಲೇರೋ ಸರ್ ಶಾಪ್ ನಿಮ್ಮದು? ನಮ್ಮದು ಬಿಡದಿ ಸರ್. ಬಿಡದಿ. ಓಕೆ, ಬಿಡದಿಯಿಂದ ಇಲ್ಲಿ ಬರುವಂಥದ್ದು. ಸರ್ ಪರ್ಟಿಕ್ಯುಲರ್ ಆಗಿ ಇದೇ ಶಾಪ್ ಏನಕ್ಕೆ ನೀವು? ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಸರ್. ಸಜೆಸ್ಟ್ ಮಾಡಿದ್ರು. ಆಮೇಲೆ ಬಂದಮೇಲೆ ನನಗೆ ಇಲ್ಲಿ ಕೊಟ್ಟಮೇಲೆ ಸರ್ವಿಸ್ಗಳು ಚೆನ್ನಾಗಿ ಓಕೆ. ಅಂದರೆ ಕೊಡುವಂಥದ್ದು ರಿಟರ್ನ್ ಪ್ರಾಬ್ಲಮ್ ಬರುವಂಥದ್ದಾಗಲಿ ಆ ಥರ ಕೆಲಸಗಳು ಬೇಗ ಆಗುತ್ತೆ. ಮತ್ತು ದೊಡ್ಡ ದೊಡ್ಡ ಕೆಲಸಗಳೆಲ್ಲ IC ಲೆವೆಲ್ ಕೆಲಸಗಳೆಲ್ಲ ಇಲ್ಲಿ ಆಗುತ್ತೆ ಅನ್ನೋ ಅದೇ ಚಿಪ್ಸೆಟ್ ಲೆವೆಲ್ ಕೆಲಸಗಳು ಈಸಿಯಾಗಿ ಆಗುತ್ತೆ. ಜೊತೆ ಮಾಡಿಸುವಂಥವ್ರು ವ್ಯಾರಂಟಿ ಇರ್ಬೋದು. ಅಂದರೆ ಕ್ವಾಲಿಟಿ ಆಫ್ ವರ್ಕ್ ಇರೋದಕ್ಕೋಸ್ಕರ ರಿಪೀಟ್ ಕಸ್ಟಮರ್ ಬರ್ತಾ ಇರುವಂಥದ್ದು. ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಿದೆ ಸರ್ ನಿಮಗೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಈಗ ಯೂಶಲಿ ಮೊಬೈಲ್ ಶಾಪ್ ಇಡುವಂಥವ್ರಿಗೆ ಏನಾಗುತ್ತೆ ಅಂತಂದರೆ ಒಬ್ಬ ಹುಡುಗನ್ನ ಇಟ್ಕೋಬೇಕು, ಇಲ್ಲಾಂದ್ರೆ ಅವರೇ ಕಲ್ತು ಮಾಡ್ತೀವಿ ಅಂತ ಅಂದರೆ ಟೈಮ್ ಇರೋಲ್ಲ. ಸೊ ಅವರು ಮೊಬೈಲ್ ಸೇಲ್ಸಲ್ಲೇ ಇದಾಗೋದಾ ಇಲ್ಲ ರಿಪೇರಲ್ಲೇ ಆಗೋದಾ, ಈ ರೀತಿಯಾಗಿ ಕನ್ಫ್ಯೂಷನ್ಸ್ ಇರುತ್ತೆ. ಅಂದರೆ ಈಗ ಮೊಬೈಲು ಬಂದು ಕೆಲಸಕ್ಕೆ ಇಟ್ಕೊಂಡು ಮೇಂಟೈನ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟನೇ, ಕರೆಕ್ಟಾಗಿ ಬರ್ತಾರೆ ಬರೋಲ್ಲ, ಈ ರೀತಿ ಇರುತ್ತೆ. ಸೊ ಮೊಬೈಲ್ ಶಾಪ್ಗಳು ಇಟ್ಟಿರುವಂಥವ್ರು ಯಾರಾದ್ರು ರಿಪೇರ್ಗೆ ಬೇಕು ಅಂತ ಹೇಳಿದ್ರೆ SP ರೋಡಲ್ಲಿ ಸೇಮ್ ನಂಬರು, ಸ್ಕ್ರೀನ್ ಹೋಗ್ತಾನೆ ನಂಬರು ಕಾಂಟ್ಯಾಕ್ಟ್ ಮಾಡ್ತು ಅಂತಾರೆ. ನಿಮಗೆ ಜೆನ್ಯೂನ್ ಆಗಿರುವಂಥ ವರ್ಕ್ಗಳು ಸಿಗುತ್ತೆ. ಓಕೆ ಸರ್,
ಆಲ್ರೆಡಿ ಕ್ಲಾಸಲ್ಲಿ ಇದ್ರಿ, ಟೈಮ್ ಕೊಟ್ಟು ನಮ್ಗೆ Okay, ಇನ್ಫಾರ್ಮೇಷನ್ thank you. ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಯಾಕಂದರೆ ತುಂಬ ಜನಕ್ಕೆ ಈಗ ನನಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಒಂದು 10+ ಇಯರ್ಸ್ ಇಂದ ಇದ್ದೀನಿ, ಎಸ್ ಪಿ ರೋಡಲ್ಲಿ ಸುತ್ತಾಡ್ತಾನೆ ಇರ್ತೀನಿ. ಬಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅನ್ನೋದು ನನಗೆ ಇತ್ತೀಚೆಗೆ ಗೊತ್ತಾಗಿರುವಂಥದ್ದು. ಇಲ್ಲಿ ಬಂದಾಗ ಈ ಥರ ಹೋಗ್ತಿದ್ದಾರೆ ಇನ್ಸ್ಟಿಟ್ಯೂಟ್ ಇದೆ ಅನ್ನೋದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇದೇ ರೀತಿಯಾಗಿ ಟೆಕ್ ವಿಡಿಯೋಗಳನ್ನ ನಿಮಗೆ ಬೇಕು ಇನ್ಫಾರ್ಮೇಷನ್ ಅಂತ ನಮ್ಮ ಚಾನಲಲ್ಲಿ ಇರ್ತಿದೆ. ಇದು ಪ್ರೀವಿಯಸ್ ಕೂಡ ನಾನು ನಿಮಗೆ ಆಕ್ಸೆಸರೀಸ್ ಇದಿರೋದು ಶಾಪ್ಸು ಓನಾಗಿ ಮಾಡುವಂಥವ್ರಿಗೆ ಇದು ಮಾಡ್ತಾ ಇದ್ದೀನಿ. ಬೇರೆ ಇನ್ಯಾವುದು ರಿಲೇಟೆಡ್ ವಿಡಿಯೋಗಳು ಬೇಕು ನಿಮಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಆದಷ್ಟು ಇನ್ಫಾರ್ಮೇಷನ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತೀನಿ ನಾನು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದ್ರ ಮೇಲೆ ಬೇರೆ ಮಾಹಿತಿ ಹೇಳಿದ್ರೆ ಆಲ್ಮೋಸ್ಟ್ ನಾನು ಇಲ್ಲೇ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾವುದೇ ಐಡೆನ್ಸ್ ಸಿಕ್ಕಿಲ್ಲ, ಫೀಸ್ ಇರ್ಬೋದು, ಫೀಸ್ ಸ್ಟ್ರಕ್ಚರಿಂದ ಹಿಡಿದು ಟೈಮಿಂಗಿಂದ ಹಿಡಿದು ಎಲ್ಲನೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದು ಬಿಟ್ಟು ಬೇರೆ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ ಫೀಸು ಮತ್ತು ಸೀಟ್ ಅವೈಲಬಿಲಿಟಿ ಇದೆಯಾ ಏನೋ ಚೆಕ್ ಮಾಡ್ಕೋಬೇಕು ಅಂತಾರೆ ಸರ್ ನಂಬರು ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಅವರ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡಿ. ಇದೇ ರೀತಿಯಾದ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.